ಬಸವಣ್ಣನವರು ಸುಮಾರು 1300ಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ. ಇವರ ಎಲ್ಲ ವಚನಗಳ ಅಂಕಿತನಾಮ ಕೂಡಲ ಸಂಗಮ ದೇವ. ಬಸವಣ್ಣನವರ ವಚನಗಳನ್ನು ಈ ಕೆಳಗಿನ ಷಟ್ಸ್ಥಳಗಳ ಆಧಾರದ ಮೇಲೆ ವರ್ಗೀಕರಿಸಿದ್ದಾರೆ. ಭಕ್ತಸ್ಥಳ, ಮಾಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ, ಐಕ್ಯಸ್ಥಳ. ಭಕ್ತಸ್ಥಳ: ಸಾಧಕನು ದೇವರಿಗೆ ಶರಣಾಗಿ ದೃಢವಾದ ನಂಬಿಕೆ ಮತ್ತು ಭಕ್ತಿಯನ್ನು ಬೆಳೆಸಿಕೊಳ್ಳುವ ಹಂತ. ಲೌಕಿಕ ಆಸೆಗಳನ್ನು ತೊರೆದು ಲಿಂಗದ ಕಡೆಗೆ ಮನಸ್ಸನ್ನು ಹರಿಸುವುದು ಇದರ ಮುಖ್ಯ ಉದ್ದೇಶ. ಮಾಹೇಶ್ವರ ಸ್ಥಳ: ಸಾಧಕನು ತನ್ನ ನಡತೆಯನ್ನು ಶುದ್ಧವಾಗಿಟ್ಟುಕೊಂಡು ಕೇವಲ ಶಿವನೊಬ್ಬನೇ ಸರ್ವೋಚ್ಚ ಎಂಬ ದೃಢ ನಿಲುವನ್ನು ತಳೆಯುವ ಮತ್ತು ದುರಾಚಾರಗಳನ್ನು ಧಿಕ್ಕರಿಸುವ ಹಂತ. ಪ್ರಸಾದಿ ಸ್ಥಳ: ತಾನು ಮಾಡುವ ಸತ್ಕರ್ಮಗಳು ಮತ್ತು ಅನುಭವಿಸುವ ಎಲ್ಲವನ್ನೂ ದೇವರಿಗೆ ಅರ್ಪಿಸಿ ಅದನ್ನು ಪ್ರಸಾದ ಎಂದು ಸ್ವೀಕರಿಸುವ ಹಂತ. ಪ್ರಾಣಲಿಂಗಿ ಸ್ಥಳ: ಬಾಹ್ಯ ಪೂಜೆಗಿಂತ ಹೆಚ್ಚಾಗಿ ತನ್ನ ಉಸಿರು ಮತ್ತು ಪ್ರಾಣದಲ್ಲಿಯೇ ಲಿಂಗದ ಅಸ್ತಿತ್ವವನ್ನು ಅನುಭವಿಸಿ ಆಂತರಿಕವಾಗಿ ಒಂದಾಗುವ ಸ್ಥಿತಿ. ಶರಣಸ್ಥಳ: ತನ್ನ ಅಹಂಕಾರವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ದೇವರ ಇಚ್ಛೆಗೆ ತನ್ನನ್ನು ತಾನು ಒಪ್ಪಿಕೊಳ್ಳುವ ಹಂತ. ನಾನು ಎಂಬ ಭಾವನೆ ತೊಡೆದುಹಾಕುವ ಹಂತ. ಐಕ್ಯಸ್ಥಳ: ಇದು ಅಂತಿಮ ಹಂತ. ಇಲ್ಲಿ ಜೀವ ಮತ್ತು ಶಿವನ ನಡುವಿನ ಭೇದವು ಕರಗಿ ಸಾಧಕನು ಶಿವನೊಂದಿಗೆ ಒಂದಾಗುತ್ತಾನೆ. ಷಟ್ಸ್ಥಲದ ಮಹತ್ವವನ್ನು ಸಾರುವ ಬಸವಣ್ಣನವರ ಪ್ರಸಿದ್ಧ ವಚನ ಹೀಗಿದೆ: ಉದಕದೊಳಗೆ ಬೈಚಿದ ಬೈಚು ಕಾಣಬಾರದೈ, ಸಲಿಲದೊಳಗೆ ಸಲಿಲ ಬೆರಸಿದಂತೆ, ಲಿಂಗದೊಳಗೆ ಅಂಗೈಕ್ಯವಾದ ಬಳಿಕ ಅಂಗದ ಕುರುಹಳಿದು, ಲಿಂಗವೇ ಮಹಾಲಿಂಗವಾದ ಬಳಿಕ ಎನ್ನಲ್ಲಿ ನಾನೆಂಬುದುಂಟೆ, ಎನ್ನಲ್ಲಿ ನಾನು ಉಡುವುದುಂಟೆ. ಕೂಡಲ ಸಂಗಮ ದೇವ, ನಿಮ್ಮ ಶರಣರು ತಮ್ಮನರಿಯರು ಕಾಣಿರಣ್ಣ. ನೀರಿನಲ್ಲಿ ಉಪ್ಪು ಕರಗಿ ನೀರೇ ಆಗುವಂತೆ ಭಕ್ತನು ದೇವರಲ್ಲಿ ಸಂಪೂರ್ಣವಾಗಿ ಲೀನವಾದಾಗ ಪ್ರತ್ಯೇಕವಾದ ನಾನು ಅಥವಾ ಅಹಂ ಎಂಬುದು ಇರುವುದಿಲ್ಲ. ಅದೇ ಷಟ್ಸ್ಥಲದ ಪರಿಪೂರ್ಣತೆಯಾಗಿದೆ.